ಓಕೆ, ಇನ್ನು ಮಾಳು ಮತ್ತು ಸ್ಪಂದನ ಅವ್ರ ಬಗ್ಗೆ ಹೊರಗಡೆ ಆಡಿಯನ್ಸಲ್ಲೂ ಒಂದು ಅಭಿಪ್ರಾಯ ಇದೆ, ಅವರಿಬ್ಬರು ಏನೂ ಮಾಡ್ತಿಲ್ಲ ಆದರೂ ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೊತಿದ್ದಾರೆ ಅಂತ. ನಿಮ್ಗೆ ಹಂಗೆ ಅನ್ಸತ್ತಾ? ಬಿಗ್ ಬಾಸ್ ಮನೇಲಿ ಉಳ್ಕೊಳ್ತಿದ್ದಾರೆ ಅಂತಂದ್ರೆ ಅದಕ್ಕೆ ಜನ ಹಾಕ್ತಿರೋ ಓಟೆ ಕಾರಣ ಅಂತ ನಾನು ನಂಬ್ಕೋತೀನಿ. ಸೊ ಅದರಿಂದ ಆಚೆಗೆ ಅವ್ರು ಹೊರಗಡೆ ಏನೋ ಒಂದಷ್ಟು ಕೆಲಸ ಮಾಡಿ ಬಂದಿರ್ತಾರಲ್ಲ, ಸೊ ಆ ಫ್ಯಾನ್ ಬೇಸ್ ಅವ್ರನ್ನ ಇವತ್ತಿಗೂ ಕಾಪಾಡ್ತಾ ಇದೆಯೋ ಏನೋ. ಸೊ ಇನ್ನು ಮುಂದೆ ಹಿಂಗೆ ಉಳ್ಕೋತಾರಾ ಇಲ್ವಾ ಅನ್ನೋದನ್ನ ಯೋಚನೆ ಮಾಡ್ಬೇಕಷ್ಟೇ. ಓಕೆ, ಇನ್ನು ಈ ವಾರದಲ್ಲಿ ಡಬಲ್ ಎಲಿಮಿನೇಷನ್ ಆಗ್ಬೋದು, ತ್ರಿಬಲ್ ಎಲಿಮಿನೇಷನ್ ಆಗ್ಬೋದು, ಸುದೀಪ್ ಸರ್ ಹೇಳಿದ್ದಾರೆ. ಇನ್ ಕೇಸ್ ಡಬಲ್ ಎಲಿಮಿನೇಷನ್ ಆದರೆ ಯಾರು ಮನೆಯಿಂದ ಹೊರಗೆ ಬರ್ಬೋದು ಅಂತ ನಿಮ್ಗೆ ಅನ್ಸತ್ತೆ? ಡಬಲ್ ಎಲಿಮಿನೇಷನ್ ಆದರೆ ಮೋಸ್ಟ್ಲಿ ರಾಶಿಕಾ ಮತ್ತು ಮಾಳು ಅವ್ರು ಬರ್ಬೋದು. ಯಾಕೆ ರಾಶಿಕಾ? ಯಾಕಂದ್ರೆ ಟಾಸ್ಕ್ ಎಲ್ಲ ತುಂಬಾ ಚೆನ್ನಾಗಿ ಆಡ್ತಾರೆ. ರಾಶಿಕಾ ಏನಕ್ಕೆ ಬರ್ತಾರೆ ಅನ್ಸುತ್ತೆ? ಟಾಸ್ಕೇ ಬಿಗ್ ಬಾಸ್ ಮನೆ ಅಲ್ವಲ್ಲ. ಸೊ ಟಾಸ್ಕ್ ಅನ್ನೋದಕ್ಕಿಂತ ನೀವು ಯಾವ ಸಂದರ್ಭದಲ್ಲಿ ಏನು ನಿರ್ಧಾರ ತೊಗೊಳ್ತೀವಿ ಅನ್ನೋದು ಭಾಳ ಮ್ಯಾಟ್ರ್ ಆಗುತ್ತೆ. ಆ್ಯಂಡ್ ಇಡೀ ಮನೆಯವ್ರ ಜೊತೆ ಹೊಂದ್ಕೊಳ್ಳೋದು, ಮನೆಯವ್ರ ಜೊತೆಗೆ ಮನೆಗೊಂದು ಎನರ್ಜಿ ತುಂಬೋದು. ಮನೆ ಇವರಿಲ್ಲ ಅಂದರೆ ಖಾಲಿ ಖಾಲಿ ಅನ್ಸತ್ತಪ್ಪ ಅನ್ನೋ ಥರ ಇರಬೇಕು. ಸೊ ಹಂಗಿಲ್ಲದೆ ಇದ್ದಾಗ ನನಗೆ ಯಾವತ್ತೂ ರಾಶಿಕಾ ಇಲ್ಲ ಅಂತಂದ್ರೆ ಮನೆ ಖಾಲಿ ಖಾಲಿ ಅನ್ಸುತ್ತೆ ಅಂತ ಒಂದಿನಕ್ಕೂ ಅನ್ಸಲ್ಲ. ಸೊ ಹಾಗಾಗಿ ಮತ್ತು ಕ್ಯಾಪ್ಟನ್ಸಿ ಅಂತ ಬಂದಾಗ ಟಾಸ್ಕ್ ಆಡ್ಬೋದು. ಬಂದಮೇಲೆ ನೀನು ಏನು ನಿರ್ಧಾರ ತೊಗೊಳ್ತೀಯಾ, ಹೆಂಗೆ ಅದನ್ನು ಉಳಿಸ್ಕೊತೀಯಾ, ಅದಕ್ಕೆ ಇರೋ ಘನತೆನ ಎಷ್ಟು ಕಾಪಾಡ್ಕೊಳ್ತೀಯ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಸೊ ಎಲ್ಲ ಒಂದು ಕಡೆ ರಾಶಿಕಾ ಅದರಲ್ಲಿ ಎಡವುದ್ಲು ಅಂತ ಅನ್ಸುತ್ತೆ. ಹಾಗಾಗಿ